A very warm good morning to all my viewers. Welcome to my YouTube channel. This is Arun Giradi. In previous class, we are given a brief idea about the classification of an entrepreneur. In today's class, we would like to explain all classification in brief, one by one. Okay, let us move on. First one, on the basis of classification according to Clarence Denhoff. Clarence Denhoff ಅವರ ಪ್ರಕಾರ ಎಂಟರ್ಪ್ರಿನರನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂತ ಕೊಟ್ಟಾರೆ ಎಕ್ಸ್ಪ್ಲನೇಷನ್. ಫಸ್ಟ್ ಒನ್ ಈಸ್ ಅ ಇನ್ನೋವೇಟಿವ್ ಆರ್ ಅಗ್ರೆಸಿವ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ಇನ್ನೋವೇಟಿವ್ ಆರ್ ಅಗ್ರೆಸಿವ್ ಎಂಟರ್ಪ್ರಿನರ್. ವಾಟ್ ಈಸ್ ದ್ಯಾಟ್ ಇನ್ನೋವೇಟಿವ್? ಹೊಸತನ ಅಂತ ಕರಿತೀವಿ ಕನ್ನಡದಾಗ. ಇನ್ನೋವೇಟಿವ್ ಅಂದ್ರೆ ಏನು ರೀ? ಹೊಸತನ ಅಂದರೆ ನ್ಯೂ. ಇನ್ನೋವೇಟಿವ್ ಮೀನ್ಸ್ ಹೊಸತನ. ಹೊಸತನದಿಂದ ಕೂಡಿರ್ತಕ್ಕಂಥ ಉದ್ಯಮಶೀಲ. ಈ ವರ್ಡ್ ನೆನಪಿಟ್ಕೊಡಿ, ಹೊಸತನ. ಈಗ ಏನು ಹೇಳ್ಯಾರು ಅವರು ಅನ್ನೋದನ್ನು ನೋಡೋಣ ಎಕ್ಸ್ಪ್ಲನೇಷನ್ ಅವರು. ಇಲ್ಲಿ ಕೊಟ್ಟಾರ ನೋಡಿ ಕ್ಲಿಯರಾಗಿ. ಎಂಟರ್ಪ್ರಿನರ್ ಸ್ಟಾರ್ಟ್ ಬಿಸ್ನೆಸ್ ಬೈ ಎಕ್ಸ್ಪ್ಲೋರಿಂಗ್ ನ್ಯೂ ಅಪಾರ್ಚುನಿಟಿ. ನ್ಯೂ ಅಪಾರ್ಚುನಿಟಿ. ವಾಟ್ ಡು ಯು ಮೀನ್ ಬೈ ನ್ಯೂ ಅಪಾರ್ಚುನಿಟಿ? ಹೊಸ ಅವಕಾಶಗಳು ಅಂತ ಕರೀತಾರೆ ಕನ್ನಡದಾಗ. ನ್ಯೂ ಅಪಾರ್ಚುನಿಟಿ ಅಂದ್ರೆ ರೀ ಹೊಸ ಅವಕಾಶಗಳು ಅಂತ ನಾವು ಕರಿಬೋದು. ಯಾವ ಉದ್ಯಮಶೀಲನು ಹೊಸ ಅವಕಾಶಗಳನ್ನು ಕಂಡುಕೊಳ್ತಾನೆ ಅವಾಗ ಏನಂತ ಕರೀತಾರ? ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ ಕರಿತಾವೆ. ನೆಕ್ಸ್ಟ್ ಕೊಟ್ಟಾರ ನೋಡಿರಿ. ಹಿ ಆರ್ ಶಿ ಡಸ್ ಆಲ್ವೇಸ್ ನ್ಯೂ ಆ್ಯಂಡ್ ಡಿಫ್ರೆಂಟ್ ವೇ. ನ್ಯೂ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ. ಇಲ್ಲಿ ವರ್ಡ್ ಕೊಟ್ಟಾರ ನೋಡಿ, ನ್ಯೂ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ವೇ ಅಂದರೆ ಏನು ರೀ? ಹೊಸ ವಸ್ತುವನ್ನು ಹೊಸ ರೀತಿಯಾಗಿ ವ್ಯವಹಾರದಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ನಾವಲ್ಲಿ ಕರಿತೀವಿ. ಹೊಸ ವ್ಯವಹಾರವನ್ನು ಪ್ರಯೋಗ ಮಾಡ್ತಾರೆ, ಅವ್ರಿಗೆ ನಾವೇನಂತ ಕರಿತೀವಿ? ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಸೊ ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಎಲ್ಲರೂ? ದ ಎಂಟರ್ಪ್ರಿನರ್ ಹೂ ಈಸ್ ಆಲ್ವೇಸ್ ಡೂಯಿಂಗ್ ಅ ನ್ಯೂ ಥಿಂಗ್ಸ್ ಇನ್ ಹಿಸ್ ಬಿಸ್ನೆಸ್. ಹೂ ಈಸ್ ಆಲ್ವೇಸ್ ಡೂಯಿಂಗ್ ಅ ನ್ಯೂ ಥಿಂಗ್ಸ್ ಇನ್ ಹಿಸ್ ಬಿಸ್ನೆಸ್. ಹಿ ಈಸ್ ಆಲ್ವೇಸ್ ಎಕ್ಸ್ಪ್ಲೋರ್ ಅಂದರೆ ಕಂಡ್ಕೋತಾರೆ ಅಂತ. ದೇ ವಿಲ್ ಆಲ್ವೇಸ್ ಎಕ್ಸ್ಪ್ಲೋರ್ ಅ ನ್ಯೂ ಥಿಂಗ್ಸ್ ಇನ್ ದೇರ್ ಬಿಸ್ನೆಸ್. ಸೊ ಹಿ ಈಸ್ ಕಾಲ್ಡ್ ಆಸ್ ಅ ಇನ್ನೋವೇಟಿವ್ ಎಂಟರ್ಪ್ರಿನರ್. ಆ್ಯಂಡ್ ನೆಕ್ಸ್ಟ್ ಒನ್ ಅಲ್ಲಿ ಕೊಟ್ಟಾರೆ ನೋಡಿ. ದೇ ಮೇ ಡೆವಲಪ್ ಅ ನ್ಯೂ ಪ್ರಾಡಕ್ಟ್ ಆರ್ ನ್ಯೂ ಮಾರ್ಕೆಟ್ ಆರ್ ಅ ನ್ಯೂ ಸೋರ್ಸ್ ಆಫ್ ರಾ ಮಟೀರಿಯಲ್. New type of product and service. Whatever they explain, all is relation with new only. New ಅಂದ್ರೆ ಏನ್ರಿ? ಹೊಸ. It may be product, it may be service, it may be technology, it may be market, it may be everything. So all are new way ಅಂತ ನಾವು ಅಲ್ಲಿ ಕರಿತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ ಕರಿಬೋದು ಅವಾಗ. ಸೊ ಓವರ್ ಆಲ್ ಏನು ಕಲಿಬೋದು ಈ ಪಾಯಿಂಟ್ನಿಂದ ಅಂದ್ರೆ, innovative entrepreneur means the person doing things in new way. This word is very important. ಇದರಲ್ಲಿ ಆನ್ಸರ್ ಐತೆ ನೋಡಿ. ದ ಪರ್ಸನ್ ಡೂಯಿಂಗ್ ಥಿಂಗ್ಸ್ ಇನ್ ಅ ನ್ಯೂ ವೇ. ಹೊಸ ರೀತಿಯಲ್ಲಿ ವ್ಯವಹರಿಸತಕ್ಕಂಥ ವ್ಯಕ್ತಿ. ಆ ನ್ಯೂ ವೇ ಏನು? ಇಟ್ ಮೇ ಬಿ ಪ್ರಾಡಕ್ಟ್, ಫಸ್ಟ್ ಒನ್. ಇಟ್ ಮೇ ಬಿ ಸರ್ವಿಸ್, ಇಟ್ ಮೇ ಬಿ ಟೆಕ್ನಾಲಜಿ, ಇಟ್ ಮೇ ಬಿ ರಾ ಮಟೀರಿಯಲ್, ಇಟ್ ಮೇ ಬಿ ಸೋರ್ಸ್, ಇಟ್ ಮೇ ಬಿ ಥಿಂಗ್ಸ್, ಎವ್ರಿಥಿಂಗ್. ಸೊ ಅವ್ರು ಏನು ಬಿಸ್ನೆಸ್ಗೆ ಬೇಕಾಗಿರ್ತೈತಿ ಆ ಎಲ್ಲ ವಸ್ತುವನ್ನು ಹೊಸ ರೀತಿಯಲ್ಲಿ ವಿಚಾರ ಮಾಡಿದಾಗ, ಸೊ ಅದಕ್ಕೆ ಅವ್ರಿಗೆ ನಾವು ಯಾವ ರೀತಿ ಎಂಟರ್ಪ್ರಿನರ್ ಅಂತ ಕರಿಬೋದು ಅಂದ್ರೆ ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ ಕರಿಬೋದು. ಅವ ಏನು ಕೆಲಸ ಮಾಡ್ತಾನೆ ಅವ ಎಲ್ಲ ಹೊಸ ರೀತಿಯಾಗಿ ಅವ ವಿಚಾರ ಮಾಡಬೇಕು. ಇನ್ನೋವೇಟಿವ್ ಆಗಿ ಅವ ತನ್ನ ವ್ಯವಹಾರವನ್ನು ಥಿಂಕ್ ಮಾಡಬೇಕು. ಅವಂಗೆ ನಾವೇನಂತ ಕರಿಬೇಕು ರೀ? ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ. ಹೂ ಈಸ್ ಆಲ್ವೇಸ್ ಅ ನ್ಯೂ ಥಿಂಗ್, ಕ್ರಿಯೇಟಿವ್ ಒನ್. ಸೊ ಅದು ನೋಡಿದ ತಕ್ಷಣ ಹೊಸದಪ್ಪ ಅನ್ನಿಸ್ಬೇಕು. ಅಂಥ ಎಂಟರ್ಪ್ರಿನರ್ಗೆ ನಾವೇನಂತ ಕರಿತೀವಿ? ಇನ್ನೋವೇಟಿವ್. ಅವ ಅಡಾಪ್ಟ್ ಮಾಡ್ಕೊಳ್ಳುವಾಗ ಬಿಸ್ನೆಸ್ ಸ್ಟ್ರಾಟಜೀಸ್ ಕೂಡ ನ್ಯೂ ಇರಬೇಕು, ನ್ಯೂ ಟೆಕ್ನಾಲಜಿ ಟೈಪ್ ಇರಬೇಕು, ನ್ಯೂ ಪ್ರಾಡಕ್ಟ್ ಇರಬೇಕು. ಲೈಕ್ ದ್ಯಾಟ್ ಪ್ರತಿಯೊಂದು ಹೊಸದು ಅಂತ ಅನ್ನಿಸ್ಬೇಕು. ಅಂಥ ಎಂಟರ್ಪ್ರಿನರ್ಗೆ ನಾವೇನಂತ ಕರಿತೀವಿ? ಇನ್ನೋವೇಟಿವ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಸೊ ಇಲ್ಲಿ ಕೀ ವರ್ಡ್ಸ್ ಏನು ಅಂದರೆ ನ್ಯೂ ಅಪಾರ್ಚುನಿಟಿ, ನ್ಯೂ ಪ್ರಾಡಕ್ಟ್, ನ್ಯೂ ಸರ್ವೀಸ್, ನ್ಯೂ ಟೆಕ್ನಾಲಜಿ. ನ್ಯೂ ಅನ್ನೋ ವರ್ಡ್ ಬಹಳ ಇಂಪಾರ್ಟೆಂಟ್. ಅಲ್ಲೇ ಐತೆ ನೋಡಿ ಆನ್ಸರ್. ದಟ್ ಈಸ್ ಕಾಲ್ಡ್ ಆಸ್ ಅ ಇನ್ನೋವೇಟಿವ್ ಎಂಟರ್ಪ್ರಿನರ್. ಸೆಕೆಂಡ್ ಒನ್ ಏನಂತ ಕೊಟ್ಟಾರ? ಇಮಿಟೇಟಿವ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ಇಮಿಟೇಟಿವ್ ಅಂದರೆ ಒಬ್ಬ ಉದ್ಯಮಶೀಲ ಮತ್ತೊಬ್ಬರನ್ನು ಕಾಪಿ ಮಾಡೋದು. ಇಲ್ಲಿ ಕೊಟ್ಟಾರ ನೋಡಿ. ಆ್ಯನ್ ಎಂಟರ್ಪ್ರಿನರ್ ಹೂ ಇಮಿಟೇಟ್ ಅ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಈಸ್ ಕಾಲ್ಡ್ ಅ ಇಮಿಟೇಟಿವ್ ಎಂಟರ್ಪ್ರಿನರ್. ವಾಟ್ ಈಸ್ ಅ ಸಕ್ಸಸ್ಫುಲ್? ದ ಪರ್ಸನ್ ಹೂ ಈಸ್ ಆಲ್ರೆಡಿ ಸಕ್ಸೀಡ್ ಇನ್ ದ ಮಾರ್ಕೆಟ್. ದ ಪರ್ಸನ್ ಹೂ ಈಸ್ ಆಲ್ರೆಡಿ ಸಕ್ಸೀಡ್ ಇನ್ ದ ಮಾರ್ಕೆಟ್. ಈಗಾಗಲೇ ಆ ವ್ಯಕ್ತಿಗಳು ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗಿರ್ಬೇಕು. ಆ ಸಕ್ಸಸ್ ಆದಂತಹ ವ್ಯಕ್ತಿಗಳ ವ್ಯವಹಾರವನ್ನು ನೀವು ಕಾಪಿ ಮಾಡ್ತೀರಿ. ಕಾಪಿ ಮಾಡ್ತೀರಿ ಅಂದರೆ ಮೀನಿಂಗ್ ಏನು ರೀ? ಅವರು ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಬೋದು, ಅವರು ವೇ ಆಫ್ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಬೋದು, ಅವರು ವೇ ಆಫ್ ಥಿಂಕಿಂಗನ್ನು ಅಡಾಪ್ಟ್ ಮಾಡ್ಬೋದು, ಅವರು ಮೆಥಡಾಲಜಿನ ಅಡಾಪ್ಟ್ ಮಾಡ್ಬೋದು, ಅವರು ಲೇಬರನ್ನು ಅಡಾಪ್ಟ್ ಮಾಡ್ಬೋದು,
ಓವರಾಲ್ ಅವ್ರ ಬಿಸ್ನೆಸ್ಸನ್ನು ಅಡಾಪ್ಟ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಇಮಿಟೇಷನ್ ಅಂತ ನಾವಲ್ಲಿ ಕರಿತೀವಿ. ಇಮಿಟೇಷನ್ ಅಂದರೆ ಕಾಪೀಡ್ ಅಂದಂಗೆ. ಇಮಿಟೇಷನ್ ಮೀನ್ಸ್ ಕಾಪೀಡ್. ಸಿಂಪ್ಲಿ ಯು ಶುಡ್ ಕಾಪಿ ಆಲ್ ದೋಸ್ ಪರ್ಸನ್ ಹೂ ಆರ್ ಆಲ್ರೆಡಿ ಸಕ್ಸೀಡೆಡ್ ಇನ್ ದ ಮಾರ್ಕೆಟ್. ದೇ ಆರ್ ಕಾಲ್ಡ್ ಆಸ್ ಅ ಇಮಿಟೇಟಿವ್ ಎಂಟರ್ಪ್ರಿನರ್. ಅಲ್ಲಿ ನೋಡ್ರಿ ಇಲ್ಲಿ ವರ್ಡ್ ಏನು ಕೊಟ್ಟಾರೆ, ದೇ ಜಸ್ಟ್ ಫಾಲೋ ದ ಸಕ್ಸಸ್ಫುಲ್ ಆ್ಯಂಡ್ ಫ್ಲೋರಿಶಿಂಗ್ ಎಂಟರ್ಪ್ರಿನರ್ ರಾದರ್ ದ್ಯಾನ್ ಗೋಯಿಂಗ್ ಫಾರ್ ಇನ್ನೋವೇಷನ್. ಅಂದರೆ ಸಿಂಪ್ಲಿ ಏನಂತ ಹೇಳ್ಬೋದಂದ್ರೆ, ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ನ್ಯೂ. ಇವ್ರೇನು ಹೊಸದು ಮಾಡಂಗಿಲ್ಲ. ಇಮಿಟೇಟಿವ್ ಎಂಟರ್ಪ್ರಿನರ್ ಡೋಂಟ್ ಡೂ ನ್ಯೂ ಥಿಂಗ್ಸ್, ದೇ ಡೂ ಥಿಂಗ್ಸ್ ವಿಚ್ ಈಸ್ ಆಲ್ರೆಡಿ ಪ್ರಾಕ್ಟೀಸ್ ಬೈ ಹೂಮ್? ಅ ಸಕ್ಸಸ್ಫುಲ್ ಎಂಟರ್ಪ್ರಿನರ್. ಸೊ ಇದು ನಾವಲ್ಲಿ ತಿಳ್ಕೊಬೋದು. ಸೊ ಇಮಿಟೇಟಿವ್ ಎಂಟರ್ಪ್ರಿನರ್ ಅಂದರೆ ಯಾರು ಅಂತ ಅಂಡರ್ಸ್ಟ್ಯಾಂಡ್ ಆಯ್ತು ರೀ. ದ ಪರ್ಸನ್ ಹೂ ಫಾಲೋ ದಿ ಸಕ್ಸಸ್ಫುಲ್ ಪರ್ಸನ್ಸ್ ಸ್ಟ್ರಾಟಜೀಸ್ ಮೆಥಡ್ಸ್. ಹೀ ಈಸ್ ಎನ್ ಇಮಿಟೇಟಿವ್ ಎಂಟರ್ಪ್ರಿನರ್. ಸಿಂಪಲ್ಲಾಗಿ ತಿಳ್ಕೊಬೇಕಂದ್ರೆ ಆ ವ್ಯಕ್ತಿಯು ಏನಂತ ಕರಿಬೋದ್ರಿ, ಅವ ಈಗಾಗಲೇ ಯಶಸ್ವಿಯಾಗಿರ್ತಕ್ಕಂಥ ಉದ್ಯಮಶೀಲನ ವ್ಯವಹಾರವನ್ನು ಅವನು ಫಾಲೋ ಮಾಡ್ತಾನೆ. ಅವಾಗ ನಾವು ಇಮಿಟೇಟಿವ್ ಅಂತ ಕರಿತೇವೆ. ನೆಕ್ಸ್ಟ್ ಥರ್ಡ್ ಒನ್ ಏನಂತ ಕೊಟ್ಟಾರ, ಫ್ಯಾಬಿಯನ್ ಎಂಟರ್ಪ್ರಿನರ್. ದಿಸ್ ಈಸ್ ಕಾಲ್ಡ್ ಇನ್ ಕನ್ನಡ ಜಾಗರೂಕ ಅಂತ ಕರೀತಾರೆ. ಕನ್ನಡ ಏನಂತ ಕರೀತಾರೆ? ಫ್ಯಾಬಿಯನ್ ಅಂದ್ರೆ ಏನು ರೀ? ಜಾಗರೂಕ ಉದ್ಯಮಶೀಲ. ಜಾಗರೂಕ ಅಂದರೆ ಏನು ಅಂತ ನಾವಲ್ಲಿ ತಿಳ್ಕೊಳ್ಳೋಣ. ದ ಫ್ಯಾಬಿಯನ್ ಎಂಟರ್ಪ್ರಿನರ್, ಒನ್ ಹೂ ಈಸ್ ವೆರಿ ಕಾಶಿಯಸ್. ದಿಸ್ ವರ್ಡ್ tells everything. Cautious means you are very much care, you are very much concerned, you are very much thinking in your way. So that is called as a cautious ಅಂತ. ಕೇರ್ಫುಲ್ ಆಗಿರ್ತಾನೆ ಅನ್ನಂಗೆ. ಸಿಂಪಲ್ ವರ್ಡ್ನಲ್ಲಿ ಹೆಂಗೆ ಹೇಳ್ಬೇಕಂದ್ರೆ, ಫ್ಯಾಬಿಯನ್ ಅಂದ್ರೆ ಕೇರ್ಫುಲ್ ಎಂಟರ್ಪ್ರಿನರ್. ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ he should think twice, thrice. So that he is a Fabian entrepreneur ಅಂತ ನಾವಲ್ಲಿ ಕರಿತೇವೆ. So he always, Fabian entrepreneur always he imitates other innovations only. No, really word ಕೊಟ್ಟಾರೆ. He imitates other innovations only if he is certain that failure to do may reduce his profit and damage of his business. He adopt innovation in nick of time. What they try to say, that he adopt a new way only when it is needed. This is a very important. When it is needed ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ಇವರು ಅಡಾಪ್ಟ್ ಮಾಡ್ಕೋತಾರೆ ಅದು ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ಅಂತ. ಸೊ ಫ್ಯಾಬಿಯನ್ ಎಂಟರ್ಪ್ರಿನರ್ ಸಿಂಪ್ಲಿ ಬ್ಲ್ಯಾಂಕ್ ಆಗಿ ಫಾಲೋ ಮಾಡಲ್ಲ. ಫ್ಯಾಬಿಯನ್ ಎಂಟರ್ಪ್ರಿನರ್ ಸಿಂಪ್ಲಿ ಬ್ಲ್ಯಾಂಕ್ ಆಗಿ ಯಶಸ್ವಿ ಆದಂಥ ಉದ್ಯಮಶೀಲನ ಸ್ಟ್ರಾಟಜಿನ ಅವ ಫಾಲೋ ಮಾಡಲ್ಲ. ಅಂದ್ರೆ ಅವ ಡಿಸಿಷನ್ ತೊಗೋಬೇಕಾದ್ರೆ ಸಾಕಷ್ಟು ಬಾರಿ ಅವನು ವಿಚಾರ ಮಾಡಿರ್ತಾನೆ, ಇದು ಕರೆಕ್ಟ್ ಇದೆಯೋ ಅಥವಾ ತಪ್ಪಿದೆಯೋ ಅಂತ. ವಿಚಾರ ಮಾಡಿ ನಂತರ ನಿರ್ಧಾರ ತೊಗೊಂಡ್ರೆ ಅವ್ನಿಗೆ ಏನಂತ ಕರೀತಾರೆ? ಫ್ಯಾಬಿಯನ್ ಎಂಟರ್ಪ್ರಿನರ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿರಿ, ಮೂರು ವರ್ಡ್ ಕೀ ವರ್ಡ್ಸನ್ನು ಹೇಳ್ತೀನಿ. ಫಸ್ಟ್ ಒನ್ ಈಸ್ ಅ ಇನೋವೇಟಿವ್ ಎಂಟರ್ಪ್ರಿನರ್, ಹೊಸ ಉದ್ಯಮಶೀಲ. ಇಮಿಟೇಟಿವ್ ಎಂಟರ್ಪ್ರಿನರ್, ಫ್ಯಾಬಿಯನ್ ಎಂಟರ್ಪ್ರಿನರ್, ಜಾಗರೂಕ ಉದ್ಯಮಶೀಲ. ಇನೋವೇಟಿವ್ ಅಂದ್ರೆ ಹಿ ಈಸ್ ಆಲ್ವೇಸ್ ಡೂಯಿಂಗ್ ನ್ಯೂ ಥಿಂಗ್ಸ್. ಈ ವರ್ಡ್ ನೆನ್ಪಿಟ್ಕೊಂಡ್ರೆ ಸಾಕು. ನ್ಯೂ ಥಿಂಗ್ಸ್ ಬಂತು ಅಂದ್ರೆ ಏನು ಬರೀಬೇಕ್ರಿ? ಇನೋವೇಟಿವ್ ಎಂಟರ್ಪ್ರಿನರ್. ಆ್ಯಂಡ್ ವಾಟ್ ಅಬೌಟ್ ಇಮಿಟೇಟಿವ್? ಜಸ್ಟ್ ಕಾಪಿ ವರ್ಡ್. ಏನು ನೆನ್ಪಿಟ್ಕೋಬೇಕ್ರಿ? ಕಾಪಿ. ಏನು ಕಾಪಿ ಮಾಡ್ತಾರೆ? ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಇದ್ದಂತಹ ವ್ಯಕ್ತಿಗಳ ಸ್ಟ್ರಾಟಜಿನ ಅವರು ಕಾಪಿ ಮಾಡ್ತಾರೆ ಅಂತ ನೆನ್ಪಿಟ್ಕೋಬೇಕು. ಆ್ಯಂಡ್ ವಾಟ್ ಅಬೌಟ್ ಫ್ಯಾಬಿಯನ್ ಎಂಟರ್ಪ್ರಿನರ್? ಹಿ ಈಸ್ ಕಾಶಿಯಸ್. ವರ್ಡ್ ಕಾಶಿಯಸ್ ಈಸ್ ಇಂಪಾರ್ಟೆಂಟ್. ಕಾಶಿಯಸ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ನ್ಯೂ, ಸೆಕೆಂಡ್ ಕಾಪಿ, ಥರ್ಡ್ ಕಾಶಿಯಸ್. ಈ ಮೂರು ವರ್ಡ್ ಒಳಗೆ ಮೂರು ಎಂಟರ್ಪ್ರಿನರನ್ನು ನಾವು ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ಇನೋವೇಟಿವ್ ಮೀನ್ಸ್ ನ್ಯೂ ಥಿಂಗ್ಸ್. ಈ ವರ್ಡ್ ನೆನ್ಪಿಟ್ಕೋಬೇಕು. ಇಮಿಟೇಟಿವ್ ಮೀನ್ಸ್ ಕಾಪಿಡ್. ಫ್ಯಾಬಿಯನ್ ಮೀನ್ಸ್ ಕಾಶಿಯಸ್. ಸೊ ಈ ಮೂರು ವರ್ಡನ್ನು ನಮಗೆ ಬೇಕಾದಂಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ನ್ಯೂ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ? ಇನೋವೇಟಿವ್ ಎಂಟರ್ಪ್ರಿನರ್ ಈಸ್ ಆಲ್ವೇಸ್ ಡೂಯಿಂಗ್ ಅ ನ್ಯೂ ಥಿಂಗ್ಸ್. Imitative entrepreneur is always copied to those persons who are succeeded already in the market. And what about Fabian entrepreneur? Who is a very much cautious about the work. Cautious. Only he is adopting nick of time ಅಂತ ನಾವಲ್ಲಿ ಕರಿತೀವಿ. Now what about drone entrepreneur? Drone entrepreneur ಅಂದರೆ ಏನು ಅಂತ ನೋಡೋಣ ನಾವು. Drone entrepreneur who restrict his business to only one or two innovation. ಈ ವರ್ಡ್ ಭಾಳ ಇಂಪಾರ್ಟೆಂಟ್ ನೋಡಿ. One or two innovation. ಒಂದು ಅಥವಾ
ಎರಡು ಹೊಸದನ್ನು ಅಡಾಪ್ಟ್ ಮಾಡ್ಕೊತಾನೆ. ಹಿ ರೆಫ್ಯೂಸ್ ಟು ಅಡಾಪ್ಟ್ ಡೆವಲಪ್ಮೆಂಟ್ ಈವನ್ ಅಟ್ risk of reduced sales and profit. He is a rigid entrepreneur. No, e word nalli answer aaytu ನೋಡಿ, rigid entrepreneur. Now what about drone entrepreneur? He is not ready to adopt a new things very easily. E word ನೆನಪಿಟ್ಟು, he is not ready to adopt new things easily. This is very important. Now he is very much rigid in nature. Rigid ಅಂದ್ರೆ ರಿಸ್ಟ್ರಿಕ್ಟ್ ಇರ್ತಾನೆ, ಒಮ್ಮೆ ಚೇಂಜ್ ಆಗಲ್ಲ. ಡ್ರೋನ್ ಎಂಟರ್ಪ್ರಿನರ್ ಅಂದ್ರೆ ಅವ ಮೊದಲಿನಿಂದನೂ ನಿರ್ಬಂಧಿತ ಉದ್ಯಮಶೀಲ ಅಂತಲೂ ಕರಿಬೋದು. ನೀವು ಕನ್ನಡದಾಗ ನಿರ್ಬಂಧಿತ ಉದ್ಯಮಶೀಲ ಅಂತ ನಾವು ಅಲ್ಲಿ ಕರಿಬೋದು. ಯಾಕೆ ಇವ ನಿರ್ಬಂಧಿತ ಅಂತ ಕರಿತೀವಿ ಅಂದ್ರೆ, ಹಿ ಆಲ್ವೇಸ್ ಟ್ರೈ ಟು ರಿಸ್ಟ್ರಿಕ್ಟ್ ಹಿಸ್ ಬಿಸ್ನೆಸ್ 1 or 2. ಮ್ಯಾಕ್ಸಿಮಮ್ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಅವ ಓನ್ಲಿ 1 or 2 ಚೇಂಜಸ್ ಮಾಡಿ ತನ್ನ ವ್ಯವಹಾರವನ್ನು ಮಾಡ್ತಾನೆ. ಅವಂಗೆ ಏನಂತ ಕರಿತೀವಿ ನಾವು? ಡ್ರೋನ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಡ್ರೋನ್ ಎಂಟರ್ಪ್ರಿನರ್ ಅಂದ್ರೆ he is always restricting his business in 1 or 2 way. So he is called as a drone entrepreneur ಅಂತ ನಾವಲ್ಲಿ ಕರಿತೀವಿ. Okay, in today's class we would like to discuss already 4 important types of entrepreneur. I will repeat once again, ನೆನಪಿಟ್ಕೊಂಡ್ಬಿಡ್ರಿ, ಬ್ರೀಫ್ ಆಗಿ ಹೇಳ್ತೀನಿ. ಫಸ್ಟ್ ಒನ್ ಈಸ್ ಅ ಇನ್ನೋವೇಟಿವ್ ಎಂಟರ್ಪ್ರಿನರ್, ಹೊಸತನದಿಂದ ಕೂಡಿದ ಉದ್ಯಮಶೀಲ. ಇಮಿಟೇಟಿವ್ ಎಂಟರ್ಪ್ರಿನರ್, ಒಬ್ಬ ಯಶಸ್ವಿ ಉದ್ಯಮಶೀಲನ ಸ್ಟ್ರಾಟಜಿನ ಫಾಲೋ ಮಾಡವ. ಫ್ಯಾಬಿಯನ್ ಎಂಟರ್ಪ್ರಿನರ್, ಜಾಗರೂಕ ಉದ್ಯಮಶೀಲ. ಡ್ರೋನ್ ಎಂಟರ್ಪ್ರಿನರ್, ನಿರ್ಬಂಧಿತ ಉದ್ಯಮಶೀಲ. ವಾಟ್ ಈಸ್ ದ ಮೇನ್ ಆಸ್ಪೆಕ್ಟ್ಸ್ ಇನ್ ಇನ್ನೋವೇಟಿವ್ ಎಂಟರ್ಪ್ರಿನರ್? ಹಿ ಈಸ್ ಆಲ್ವೇಸ್ ಥಿಂಕಿಂಗ್ ನ್ಯೂ ವೇ ಈಸ್ ಅ ಇನ್ನೋವೇಟಿವ್, ಹೊಸ ರೀತಿಯಲ್ಲಿ ವಿಚಾರ ಮಾಡೋದು. ಇಮಿಟೇಟಿವ್ ಮೀನ್ಸ್ ಕಾಪಿಡ್ ವೇ ಆಫ್ ಅ ಸಕ್ಸಸ್ಫುಲ್ ಎಂಟರ್ಪ್ರಿನರ್, ಯಶಸ್ವಿ ಉದ್ಯಮಶೀಲನ ಕಾಪಿ ಮಾಡೋದು. ಫ್ಯಾಬಿಯನ್ ಅಂದರೆ ಕಾಶಿಯಸ್ ಅಬೌಟ್ ಹೀಸ್ ಡಿಸಿಷನ್, ಅವನ ನಿರ್ಧಾರಕ್ಕೆ ಅವ ಕಾಶಿಯಸ್ ಆಗಿದ್ದರೆ ಅದಕ್ಕೆ ಫ್ಯಾಬಿಯನ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ವಾಟ್ ಅಬೌಟ್ ಡ್ರೋನ್ ಎಂಟರ್ಪ್ರಿನರ್? ಈಸ್ ರಿಸ್ಟ್ರಿಕ್ಟ್ ಹಿಸ್ ಬಿಸ್ನೆಸ್ ಸ್ಟ್ರಾಟಜೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಇಟ್ ಟುಡೇಸ್ ಕ್ಲಾಸ್. ಇನ್ ಟುಮಾರೋ ಕ್ಲಾಸ್ ವಿ ವುಡ್ ಲೈಕ್ ಟು ಡಿಸ್ಕಸ್ classification according to Arthur Lole. Okay, thanks for watching my video.